ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆ ಬಂದು ಅಲಪೆ ಒಳಗೆ ಸ್ಟೇ ಆಗಿದ್ವಿ. ಇಲ್ಲಿ ಇದೇ ರೂಮ್ ನೋಡ್ರಿ. ಸಿ ಸರ್ವಿಸ್ ಡ್ರಿಂಕಿಂಗ್ ವಾಟರ್ ಇದೆ. ಇಲ್ಲಿಂದ ನೆಕ್ಸ್ಟ್ ಇವಾಗ ನಿನ್ನೆ ನೈಟ್ ಇಲ್ಲಿ ಅಲ್ಪ ಸ್ಟೇ ಮಾಡಿ ಬೆಳಗ್ಗೆ ಇವಾಗ ಟೈಮು 7:58. ಇವಾಗ ಬೀಚಿಗೆ ಹೋಗ್ತಾ ಇದ್ದೀವಿ. ಬೀಚ್ ಮುಗಿಸ್ಕೊಂಡು ನೆಕ್ಸ್ಟ್ ರೂಮಿಗೆ ಬಂದು ಚೆಕ್ಔಟ್ ಆಗಿ ಇಲ್ಲ ಹೋಗ್ತೀವಿ. ಸ್ವಲ್ಪ ಮುನ್ನಾರ್ ಹೋಗ್ಬೇಕು. ಬ್ಯಾಕ್ ವಾಟರ್ ರೂಮ್ ನೋಡೋಲ್ಲ. ಇಲ್ಲಿ ಬ್ಯಾಕ್ ವಾಟರ್ ಹಂಗೆ ನೋಡ್ಕೊಂಡು ಬರೋದು. ಇಲ್ಲಿ ಯಾಕೆ ರೂಮ್ ಒಳಗೆ ಯಾಕೆ ನಾವು ಸ್ಟೇ ಆದೀವಿ ಅಂದ್ರೆ ಬೋಟ್ ಹೌಸ್ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಅದಾವೆ. ಪರ್ ಹೆಡ್ 3,000 4,000 ಅದಾವು. ಸೊ ನಮ್ದು 3 ಮಂದಿ ಕೂಡಿ ಒಂದು 10,000 to 12,000 ಆಗ್ತಿತ್ತು ಒಂದು ನೈಟ್ ಸ್ಟೇ ಮಾಡ್ಬೇಕಂದ್ರೆ ಬೋಟ್ ಹೌಸ್ ಒಳಗೆ. ಕಿರಿಕಿರಿನೇ ಬೇಡ ಅಂತ ಹೇಳಿ ನೋಡ್ರಲ್ಲ, ಚಲೋ ಐತಿ ರೂಮ್. ರೂಮ್ ಮಾಡಿದ್ದೇವೆ. 2,000 ರೂಪಾಯಿದಾಗ ಅಲ್ಲೋ ಬ್ರೋ, 1,700 ಬಂದದ. ಅದಕ್ಕಂದ್ರೆ ಅದಕ್ಕೂ ಉಪಯೋಗಿಲ್ಲ. ಅದಕ್ಕೆ 1,100 ರೂಪಾಯಿ. ಹಿಂಗಾಗಿ ತಲೆ ಓಡಿಸಿ ಅಷ್ಟು ಮಾಡ್ಯಾವು. ನೀವು ನೆಕ್ಸ್ಟ್ ಬರೋರಿದ್ರೆ ಹಂಗೆ ಮಾಡಿಬಿಟ್ರಿ. ಬೋಟ್ ಹೌಸ್ ಒಳಗೆ ಮಾಡೋ ಅವಶ್ಯಕತೆ ಇಲ್ಲ. ಏನೋ ಹನಿಮೂನ್ ಬಂದ್ರೆ ಅಡ್ಡಿ ಇಲ್ಲ. ಹೌದು, ಯಾರಾದ್ರು ಹನಿಮೂನ್ಗೂ ಅದು ಅಷ್ಟಿದು ಅದು ಬೋಟ್ ಹೌಸ್ ಭಾಳ ಕಾಸ್ಟ್ಲಿನೇ. ಅದ ಅಷ್ಟೇ ಕಾಸ್ಟ್ಲಿ ಇಟ್ಟಿರೋದು. ಅವ್ರದ್ದು ನೈಟ್ ಎಲ್ಲ ಫುಲ್ ಜರ್ನಿ ಮಾಡ್ಬೇಕಲ್ಲ ಅವ್ರ ಡೀಸೆಲ್ ವೇಸ್ಟ್ ಆಗುತ್ತೆ. ಮತ್ತು ಫುಡ್ ಅಕಾಮಿಡೇಷನ್ ಎಲ್ಲ ಕೊಡ್ತಾರೆ ಅವ್ರು. ಎಷ್ಟು ಕಿಲೋಮೀಟರ್ ಜರ್ನಿ ಮಾಡ್ತಾರೆ ನೈಟ್ ಅವ್ರು ಈ ಒಂದು ಆ್ಯಕ್ಚುಲಿ ಅಕ್ವಿಷನ್ ತೊಗೊಂಡ್ರೆ ನೆಕ್ಸ್ಟ್ ನಿಮ್ಗೆ ಯಾವ್ದು ಇರ್ತಲ್ಲ ಆ ಪ್ಲೇಸ್ಗೆ ಡ್ರಾಪ್ ಮಾಡ್ತಾರೆ. ಒಂದು ವಿಲೇಜಿಗೆ ಸ್ಟಾಪ್ ಮಾಡ್ತಾರೆ. ಆ ವಿಲೇಜ್ ನಿಂಗೆ ಎಕ್ಸ್ಪ್ಲೋರ್ ಮಾಡ್ಬೇಕು ನೀವು. ಆ್ಯಕ್ಚುಲಿ ಇಲ್ಲಿ ವಿಲೇಜಸ್ ಇದ್ದು ಕರೆ ಅದ್ರ ನೋಡೋಣ. ಇಲ್ಲಿ ಎಲ್ಲರೂ ಎಲ್ಲ ಕೇಳೋ ಒಂದು ವಿಲೇಜ್ ಹೋಗೋದನ್ನ ಹೋಗ್ತೀವಿ. ಇಲ್ಲ ನೆಕ್ಸ್ಟ್ ಮಣ್ಣಾರ್ ಇಲ್ಲಿಂದ ಚೆಕ್ಔಟ್ ಆಗಿ ಮಣ್ಣಾರ್ ಹೋಗ್ತೀವಿ. ಲೆಟ್ಸ್ ಗೋ ಬೀಚ್. ಆಟೋದಲ್ಲಿ 100 ರೂಪಾಯಿ ಹೇಳಿದ್ರು ಅವರು. ಜಸ್ಟ್ 4 ಕಿಲೋಮೀಟ್ರಿಗೆ ಹೋಗ್ತಾ ಇದ್ದೇವೆ ನೋಡಿ. ಅಲಪೆ ಬೀಚ್ ಬಂದೆವು. ನೋಡೋರು ಹೆಂಗೆ ಹೋಗ್ತಾರೆ. ಇಲ್ಲಿ ಬೋಟಿಂಗ್ ಮಾಡೋದು ಕೂಡಿವು. ಅದ್ರ ನಮ್ಗೆ ನಿನ್ನೆ ಬೋಟಿಂಗ್ ಆಲ್ರೆಡಿ ಮುಗಿಸ್ಬಿಟ್ಟೆವು. ಮಾಸ್ತ್ರ ಜಾಸ್ತಿ ಮಾಡಿದ್ವಿ. ಎಕ್ಸ್ಪೆನ್ಸಿವ್ ಅದ. ವೆರಿ ಎಕ್ಸ್ಪೆನ್ಸ್. ಬೀಚ್ ತಿರುಗಾಡಿ ಯಾವುದ್ರ ಒಂದು ವಿಲೇಜ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೀದಾ ಮಣ್ಣಾರ್ ಹೋಗ್ಬಿಡ್ತೀವಿ ಅಷ್ಟೇ. ನೋಡ್ರಿ ಬೀಚ್ ಹೋಗೋಣ. ಬೀಚಿಗೆ ಹೊಂಟಿದ್ದೀವಿ. ರೈಲ್ವೆ ಗೇಟ್ ಒಂದು ಬಿದ್ದೈತಿ ಇಲ್ಲಿ. ಹಿಂಗಾಗಿ ವೇಟ್ ಮಾಡತ್ತೇವು. ಸೀನ್ ಅಂತೂ ಮಸ್ತ್ ಐತಿ. ನೀವು ತೋರಿಸ್ತೇವೆ. ಮಸ್ತ್ ಐತಿ. ಬಂತು ಟ್ರೈನ್ ಬಂತು ನೋಡ್ರಿ ಹೆಂಗೆ ಟ್ರೈನ್. ವಿಡಿಯೋ ಮಾಡ್ಬೇಕು. ಏನು ಮಾಡತ್ತೇವು ಈಗ ಮಾಡಿ ಲಾಸ್ಟಿಂದ ಮಾಡು. ಲಾಸ್ಟಿಂದ ಮಾಡಲಿ. ಅದು ಸೀನ್ ಕಾಣ್ತದೆ ಹಿಂದೆ. ಒಮ್ಮೆ ವಿಡಿಯೋ ಮಾಡಿ ಹೇಳ್ತೀನಿ. ಬೋಳಿಗೆ ಜಸ್ಟ್ ಬೀಚಿಗೆ ಬಂದೆವು. ಜಸ್ಟ್ ರೀಚ್ ಟು ಬೀಚ್. ಸಿ ದ ಸಿ 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 ಸಿ. ಯಪ್ಪ ಬಿಸಿಲು ಭಾಳ ಬಿಸಿಲು ಭಾಳ. ಗಂಟೆಗೆ ಬಿಸಿಲ. अंदर नहीं छोड़ता है हमको. इधर रिस्ट्रिक्शन बहुत है. ಅಲೆಗಳೇನು ಅಷ್ಟೊಂದು ಇಲ್ಲ ನೋಡ್ರಿ. ಬೀಚ್ ಒಳಗಡೆ ಹೋಗ್ಬೇಕಂತ ಐತಿ. ಸ್ಟಾರ್ಟಿಂಗ್ ಸ್ಲೋಪ್ ಅದ. ಯಾಕೋ ಭಾಳ ರಿಸ್ಕ್ ಕಾಣತ್ತೆ ಒಳಗೆ ಹೋಗೋದು. ವೆರಿ ಡೇಂಜರಸ್ ಬೀಚ್. ಸಿ ಆ್ಯಂಡ್ ಸಿ 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 ಆ್ಯಂಡ್ ಸಿ. See, here, this is sea. Oh, yo. चलो अंदर जाएंगे. चलो. वाह. कम बेबी. ಮಾಡ್ಬಿಡು. ಅಲೆ ಬರ್ತೈತೆ ಇಲ್ಲೇನ ಮಾಡ್ಬಿಡು. ಹಾಂ, ಈ ಥರ ಅಲೆ ಮಾಡೋ. ಮಾಡಂತಲ್ಲೇ ಈ ಅಲೆ ಬರ್ತಲ್ಲ.
ಆಯ್ತು ನೋಡಲ್ಲೇ ಕೂತು ನೋಡ್ರಿ ಅಲೆಗಳು ಭಾಳ ದೊಡ್ಡದವು. ಈಗ ಈ ಕೋಸ್ಟಲ್ ಗಾರ್ಡ್ದವರು ಬಂದು ವಾರಿಂಗ್ ಮಾಡತ್ತಾರೆ ಎಲ್ಲರಿಗೆ ಮ್ಯಾಗ ಹೋರ್ ಅಂತೇಳಿ. ಈ ಕೊಳ ಮಗ ಹಿಂಗೇನಿದ್ದಾನೆ ಸಿ ಹಂಗೆ ಬಂದು ಹಿಂಗೆ ಮಾಡ್ತೀವಿ. ಹೆಂಗೆ ಮಾಡ್ತಾನೆ ಸರ್ಕಲ್ ಮಾಡಿ ಮಾಡ್ತೀವಿ. ಸರ್ಕಲ್ ಮಾಡಿ ಮಾತಾಡ ಒಳಗೆ ಹೋಗ್ಬೇಕಂತ ಮಾಡೇವು. ವಿಚ್ ರೈಡ್ ಇಸ್ ದಿಸ್? ಸ್ಪೀಡ್ ಬೋಟ್. ಪರ್ಸನ್ 300 ರೂಪಾಯಿ ಆಗ್ತದೆ. ವಾಟರ್ ಬೇಕಾ ಜಸ್ಟ್ ಎಲ್ಲ ಅದಾವ ಇಲ್ಲಿ. ನಾವು ಸ್ಪೀಡ್ ಬೋಟ್ ಕೊಂಡೆವು. ಮೂರು ಮಂದಿ ಅದ್ರೊಳಗೆ ಕೂತ್ ಹೋಗ್ಬೋದು. ಪರ್ ಪರ್ಸನ್ 300 ಅಂತ ಸ್ವಲ್ಪ ಕಡಿಮೆ ಮಾಡಂತ ಹೇಳ್ತಾರೆ. ಏನು ಕಡಿಮೆ ಮಾಡ್ತಾ ಇಲ್ಲ ಅವರು. ಚಲೋ ನಡಿ ಹೋಗೋಣ. ಏನು ಜೀವನದಾಗ ಏನಿಲ್ಲ. 300 ರೂಪಾಯಿನ ಎಲ್ಲೋ ಖರ್ಚು ಮಾಡ್ತೀವಿ ಅಂತ ಗೊತ್ತು. ಸ್ವಲ್ಪ ಚಲೋ ಎಕ್ಸ್ಪೀರಿಯನ್ಸ್. ಚಪ್ಪಲ್ ಹಾಕೋರ್ಲಿ. ಏನೋ 300 ರೂಪಾಯಿ ಅಂತ ಹೋಗ್ತಾ ಇದೀವಿ. ಏನು ನೋಡೋಣ 100 ರೂಪಾಯಿ 100-150 ರೂಪಾಯಿ ಕಡಿಮೆ ಮಾಡ್ಬೋದು. ಅಂದ್ಬಿಟ್ಟು ಜಾಸ್ತಿ ಕಡಿಮೆ ಮಾಡೋದು ಇವರು. ನೋಡಿ ಹ್ಯಾಂಗೆ ಮಾಡ್ತಾವೆ ಇಲ್ಲಿ. What are you doing, man? What are you doing? Huh? What are you doing? What's your name? What's your name, bro? ಏನು ಜನ ಅಪ್ಪ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಇರ್ಬೇಕು. ನಾವು ಅವು ತಂದು ಬಿಡ್ಬೇಕು. ಉತ್ತರ ಕನ್ನಡ ಹುಡುಗರಿಗೆ ನಾವು ಚಡಿಗಳು ತಿರುಗಾಡ್ತಾರೆ ಮಕ್ಕಳು. ಬೀಚ್ ಅದ ಅನ್ನೋದು ಗೊತ್ತಾಯ್ತು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ. ನಮ್ಮ ಉತ್ತರ ಕನ್ನಡದಾಗ ಬೀಚ್ ಇಲ್ಲದ ನಾವು ಇದ್ರೆ ಹೆಂಗೆ ಕಳ್ತಿದ್ ನಾವು ನೋಡ. ಅದಕ್ಕೆ ಉತ್ತರ ಟಿಕೆಟ್ ತೆಗಿಸ್ತಾ ಇವಾಗ ರೆಡಿ ಅದೀವಿ ಸ್ಪೀಡ್ ಬೋಟ್ ಮಾಡಕ್ಕೆ. ಅಣ್ಣ ಅವ್ರು ಜಾಕೆಟ್ ಹಾಕೊಳತ್ತಾರೆ. ಏನ್ಲೇ ಈಗ ಇಟ್ಟು ಇಟ್ಕೊಂಡು ಕಳ್ಬ್ಲೆ ಏನ್ರಿ ಹೊಂಟಿವು ಸ್ಪೀಡ್ ಬೋಟ್ ಹೊಂಟಿವು ಅಂತೂ ಇಂತು. ಒಟ್ಟು ಫುಲ್ ಎಂಜಾಯ್ ಮಾಡೋದು. ಒಟ್ಟ ಮುಕ್ಕಳು ಹರಿಬೇಕು ಕಡವದಿಂದಾಗ. ಹಂಗೆ ಎಂಜಾಯ್ ಮಾಡಿ ಹೋಗೋದು ಊರಿಗೆ. ರೊಕ್ಕನ್ರಿ ಬರ್ತದೆ ಹೋಗ್ತದೆ. ಟೈಮ್ ದುಡ್ಡು ಹೋಗುತ್ತೆ ಬರುತ್ತೆ. ಚೋರು ನಾವು ಮುಂದೆ ಗಳಿಸ್ಬೋದು. ಆದರೆ ಈ ಮೂಮೆಂಟ್ ಈ ಸಮಯ ಇದು ಮತ್ತೆ ಬರಂಗಿಲ್ಲ. ಬರಲ್ಲ. ಇವಾಗ ನಾವು ಹೆಂಗ್ ಅದೀವಿ ಇದೇ ಏಜ್ ನಮಗೆ ಇದೇ ಮೇನ್ ಟೈಮ್. ದುಡ್ಡು ಏನ್ರಿ ಮಾಡ್ಬೋದು. ದುಡ್ಡು ಮಾಡೋದಕ್ಕೆ ಸಿಕ್ಕಾಪಟ್ಟೆ ವಯಸ್ಸು. ಎಂಜಾಯ್ ಮಾಡ್ತಕ್ಕಂಥದ್ದು ಇದೆ. ಬೀಯಿಂಗ್ ಎ ಬ್ಯಾಚುಲರ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ನೈಸ್ ಬ್ರೋ. ಯಾವ ದುಡ್ಡು ಖರ್ಚು ಮಾಡಕ್ಕೆ ಅನಿಸ್ತಾನಲ್ಲ ಅವ ಜನ ಜೀವನದಾಗ ಗಳಿಸಲ್ಲ ಮಾಡಕ್ಕ ಅನ್ಸ್ಬಾರ್ದು. ದುಡ್ಡು ಖರ್ಚು ಮಾಡಕ್ಕೆ ಅನ್ಸ್ಬಾರ್ದು. ಗಳಿಸ್ತೀನ ಧೈರ್ಯ ಇರಬೇಕು. ನಾವು ಇದು ಖರ್ಚು ಮಾಡತ್ತೇವೆ ನಮ್ಮ ಮೂಮೆಂಟ್ ಸಲುವಾಗಿ. ನಮ್ಮ ಜೀವನದಾಗ ನಮ್ಮ ಲೈಫಲ್ಲಿ ನಮ್ಮ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋ ಸಲುವಾಗಿ ನಾವು ಖರ್ಚು ಮಾಡತ್ತೇವೆ. ಅದಕ್ಕೂ ಖರ್ಚು ಮಾಡಂಗಿಲ್ಲ. ಇದೇ ಒಳ್ಳೆ ನಾವು ಮೆಮರೀಸ್ ನೋಡ್ಬೇಕಂದ್ರೆ ಎಷ್ಟು ಖುಷಿ ಆಗುತ್ತೆ. ಅದನ್ನ ದುಡ್ಡು ಕೊಟ್ಟು ನಾವು ಕೊಂಡ್ಕೊಳಕ್ಕಾಗಲ್ಲ. ಸೊ ಸಮ್ ಮೆಮರೀಸ್ ಆರ್ ವೆರಿ ಪ್ರಿಸಿಯಸ್. ಆಯ್ತು ಇವ್ರು ಬರ್ತಾರೇನಿಲ್ಲ ಇಡೋ ಬಿಸ್ಲಾಗ ಏನೇನು ಸರ್. ಹಾಂ ಅಯ್ಯೋ ಎರಡು ಗುಂಬದವ್ಲೆ ನೀರು. ಗುಂಬದ ನೀರು ಬಾ ಗುಂಬದವ ಗೋದಾಗ ಬಿಡ್ತಿದ್ರು ಹೋಗಿತಾರ ಒಯ್ದ ನೀರ್ನಾಗ ನಿಂಗೆ ಮಾತಾಡ್ಲಿ ಏನು ಎಕ್ಸ್ಪೀರಿಯನ್ಸ್ ಗುಡ್. ಒಂಥರ ಎಕ್ಸ್ಪೀರಿಯನ್ಸ್. ಇಟ್ಸ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಬಡ್ಡೆ ಏನು ಹತ್ತಾಡ್ತೇನೆ ಅದು ಕಟ್ ಕ್ಯೂ ಅವಸತ್ತೆ ಸೌಂಡ್ ನೀರು ಬಿಡ್ತಾ ಗೊತ್ತಾಗಲ್ಲ. वो लैंड टच होता है ना? लैंड टच होता है. ಲ್ಯಾಂಡ್ ಅಲ್ಲ ವಾಟರ್ ಟಚ್. हाँ.
ಜಸ್ಟ್ ಈಗ ಹೋಗಿ ಇಳಿದು ಬಂದೆವು. ಎಂಜಾಯ್ಮೆಂಟ್ ಆಯಿತು ಹೌದಾ? ಇಲ್ಲ ಎಂಜಾಯ್ಮೆಂಟಿಗೆ ಏನು ಕಮ್ಮಿ ಇಲ್ಲ. ಬಾಬಾ ಬರೀ ಫೋಟೋ ಸಲ ಹೇಳ್ತಾರೆ ಮಾಡಪ್ಪ. ಬಾರ ಸಾಕ ಎರಡು ಫೋಟೋ ಹಾಕೋದು ಪ್ಲೀಸ್ ತಗೊಳ್ಳಿ. ಅದು ರೆಡಿ ಇದೆ. ಒನ್ ಮಿನಿಟ್ ಚಲೋ ಅಲ್ಲ ಚಲೋ ತೊಗೊಂಬಿಡಂಗೆ ಆಮೇಲೆ ತುಂಬ ಏಯ್ ತೋರು ಚಲೋ ಚಲೋ ಯಾವ ಮಾಡಿರ್ತಾರೆ ನೀವು? ಚಲೋ ತೊಗೊಳ್ಳೆ ಕಟ್ ಮಾಡಿರ್ತಾರೆ. सर गैस जाएगा तो अच्छा नहीं पीने के लिए गैस हाँ जाएगा. ಗ್ಯಾಸ್ ಹೋಯ್ತು ಮಾಡ್ತೀನಿ. ಕುಟುಂಬ ಹೋಲೆ ಆಮೇಲೆ ತಗೊಂಡು ಹೋರಿ. ಲಿಂಬು ಶರಬತ್ ಕೂಡ ಐತೆ ನೋಡ್ರಿ, ಫಸ್ಟ್ ಕ್ಲಾಸ್. ಇದು ಬೀಚ್ ದಂಡ್ಯಾಗ ಫೋಟೋ ಹೊಡೆದ್ರೆ ಮೆನ್ಷನ್ ಮಾಡು ಅಲ್ಲೇ ಫೋಟೋ ಹೊಡಿವಲ್ಲ ಅದು ಇಡೋ ಅಂಕ. ಇದು ನಾನು ಮೊಬೈಲ್ನಾಗ ಟೈಮ್ ಇಟ್ಟಿಗೇಷನ್ ಫೋಟೋ ಹೊಡಿ ಬ್ಲ್ಯಾಕ್ ಬರೋಗೈತೆ ಒಳ್ಳೆ. ಈ ಸಮಥಿಂಗ್ ಅತಿಗೆ ಹೊಡೆಯೋದು ಇದ್ರಲ್ಲೇ ಚೌಕೊಂದು ಇದು ತ್ರಿಭುಜ ಹಂಗೆ ಮಾಡ್ಸ್ಯಾರ ನೀ ತ್ರಿಭುಜ ಇಡು ಟಚ್ ಮಾಡ ನೀ. ಒಂದು ಎಲ್ಲಿದ್ರು ಹಾಕೊಂಡು ತುಂಬದ ಡಬ್ಬಿತ್ತು ಅದು ಕಡೆ ಕಟ್ ನೋಡ್ರಿ ಇವಾಗ ಹಿಂದೆ ಸಮುದ್ರ ಬರ್ಬೇಕು ಹಿಂದೆ ಸಮುದ್ರ. ನಾ ಅಲ್ಲಿ ಹೋಗ್ಬೇಕಂತ ಅಲ್ಲಿ ತೆಗಿಯಾನೆ ಸರಿ ಇರೋ ತೆಗಿವಲ್ಲಿ ನಾವು ನೋಡುವ ಅಲ್ಲೇ ಸುಳ ಮಗನ ಕರೆಕ್ಟಾಗಿ ಬರ್ಬೇಕಿಲ್ಲ. ಹೋಗು ಮರ ಎದ್ದು ಹೋಗಲ್ಲ ತೆಗಿಯವಲ್ಲೇ ಅಲ್ಲ ಕರೆಕ್ಟ್ ಬರ್ತಾವನೆ. ಒಂದು ಸ್ವಲ್ಪ ಮುಂದಕ್ಕೆ ಹಿಡಿ ಮೊಬೈಲ್. ಹಾಂ ഞാനൊരു കൊലയാളിയല്ല, ഞാൻ ആരുടെയും വധിക്കാൻ ആഹ്വാനം ചെയ്തിട്ടില്ല. തെറ്റായ പ്രചരണം നടത്തിയ ആളുകളെ സ്വാഭാവികമായിട്ട് അവർക്കെതിരെ നിയമ സംവിധാനങ്ങൾ ഉപയോഗിച്ചുകൊണ്ട് ഞാൻ മുന്നോട്ട് പോകും. എന്താണ് സംഭവിച്ചതെന്ന് പൊതുസമൂഹത്തെ ബോധ്യപ്പെടുത്തേണ്ടത് എനിക്ക് ബാധ്യത. പലപ്പോഴും പല ആളുകളും ആ വീഡിയോ പോലും കാണാതെയാണ് പല പ്രതികരണവും നടത്തിയിട്ടുള്ളത്. ഡിബേറ്റിനകത്ത് എന്നെ ഒരു വില്ലനായി ചിത്രീകരിച്ചുകൊണ്ടാണ് പലപ്പോഴും ചാനൽ ചർച്ചകൾ നടത്തുന്നത്. നിങ്ങൾ മനസ്സിലാക്കുക, എന്നെ സംബന്ധിച്ച് എന്താണ് നിങ്ങളുടെ അജണ്ട എന്ന് മനസ്സിലാക്കിയില്ലേ? ഇത്തരം വിവാദങ്ങൾ ഉണ്ടാക്കിയിട്ട് പാർട്ടിയെ ಡೇರಾಗ ಒಂದು ಸಾರಿ ಕುಡಿಬೇಕು. ഈ പൊതുസമൂഹത്തിന് പാർട്ടിക്ക് ಇನ್ನು ಬಟ್ ಇನ್ನೂ ಭಾಳ ಇದು ಆಗಲ್ಲ. ಈ ಕಡೆ ಬಂದಾಗ ಈ ಫುಡ್ ಚೇಂಜ್ ಆಗ್ತೈತಲ್ಲ. ಆಟ ಹೆಂಗೆ ಇವಾಗ ಅಲ್ಪಿ ಬೀಚ್ ಮುಗಿಸ್ಕೊಂಡಿವಿ. ಬೀಚಲ್ಲಿ ಸ್ವಲ್ಪ ಫೋಟೋಶೂಟು ಎಂಜಾಯ್ಮೆಂಟ್ ಮಾಡಿ ಸುಸ್ತಾಗಿತ್ತು. ಲೆಮನ್ ಸರ್ಬತ್ ಕುಡಿತಾ ಟೇಸ್ಟ್ ಚೆನ್ನಾಗಲ್ಲ. ಸೂಪರ್ ಏನು ಮಾತಾಡೋಂಗಿಲ್ಲ. അതുകൊണ്ട് പാർട്ടി എല്ലായ്പ്പോഴും എന്നെ പരിഗണിച്ചിട്ടുണ്ട്. ಬೀಚ್ ಒಳಗೆ ಎಂಜಾಯ್ಮೆಂಟ್ ಮಾಡಿ ವಾಪಸ್ ರೂಮಿಗೆ ಹೊಂಟೆವು. ಅಲ್ಲಿಂದ ನೆಕ್ಸ್ಟ್ ಮುನ್ನಾರ್ ಪ್ಲ್ಯಾನ್ ಮಾಡಿದೆವು. ಮುನ್ನಾರಲ್ಲ ಮುನ್ನಾರ್ ಹೋಗ್ತಾ ಇದ್ದೀವಿ. ನಮ್ಮ ಶರ್ಮಣ್ಣವ್ರು ಏನು ಮಾತಾಡ್ತಾರೆ ಕೇಳಿ. ಇವಾಗೆಲ್ಲ ಬೀಚ್ ನೋಡಿ ಇವಾಗ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಟ್ಟೆ ಅದೆಲ್ಲ ಚೇಂಜ್ ಮಾಡಿ ಮುನ್ನಾರ್ಗೆ ಟ್ರಿಪ್ ಮಾಡ್ತೇವೆ. ಅಲ್ಲಿ ಟ್ರಾವೆಲಿಂಗ್ ಮಾಡ್ತೇವೆ. ಅಲ್ಲಿ ಹೋಗಿ ನೆಕ್ಸ್ಟ್ ವಿಡಿಯೋಲ್ಲಿ ಟ್ರಿಪ್ ಮಾಡ್ತೇವೆ ಟ್ರಾವೆಲಿಂಗ್ ಮಾಡ್ತೇವೆ. ಟ್ರಿಪ್ ಮಾಡ್ತೇವೆ ಟ್ರಾವೆಲಿಂಗ್ ಮಾಡ್ತೇವೆ. ಟ್ರಾವೆಲಿಂಗ್ ಮಾಡ್ತೇವೆ. ಒಂದು ಹೇಳು ಯಾವುದು ಟ್ರಾವೆಲಿಂಗ್ ಮಾಡ್ತೇವೆ. ಇವಾಗ ಅಂದರೆ ಟ್ರಿಪ್ ಮಾಡಂಗಿಲ್ಲ. ಇವಾಗ ಇಲ್ಲಿಂದ ಅಲ್ಲಿ ಹೋಗೋದಿಲ್ಲ. ಟ್ರಿಪ್ ಬಾರಿ ರೋಡ್ ಸರ್ಕಲ್ ನೋಡ್ರಿ. ಸರ್ಕಲ್ ಎಂಜಾಯ್ಮೆಂಟ್ ಅಂದ್ರೆ ಭಾರಿ ಆಗ್ತೈತೆ. ಎಂಜಾಯ್ಮೆಂಟ್ ಅಂದ್ರೆ ಫುಲ್ ಬೋಟ್ರು ಹೋಗಿದ್ದೆವು, ಬೀಚ್ ಒಳಗೆ ಅಡ್ಡಾಡಿದೆವು. ಫುಲ್ ಪಕ್ಕ ನೋಡು ಹೆವಿ.
ಅಣ್ಣ ಬಂದ ಎಸ್ ಈಗ ಆಲಪಿಯಿಂದ ರೂಮ್ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ತಕ್ಕಡಿ ವಯ ಮನ್ನಾರ್. ಅಲ್ಲ ಮನ್ನಾರ್ ವಯ ತಕ್ಕಡಿ, ರೈಟ್? ವಾಟ್ ಎವರ್ ಮೇ ಬಿ, ವಾಟ್ ಎವರ್ ಅನ್ನಕ್ಕೆ ಬರಲ್ಲ. ಮನ್ನಾರ್ ವಯ ತಕ್ಕಡಿ, ರೈಟ್? ವಿ ಆರ್ ಗೋಯಿಂಗ್ ಟು ಫಾರ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್. ಮುನ್ನಾರ್. ಹೋಗ್ತಿದ್ದೀವಿ. ಲೆಟ್ಸ್ ಎಕ್ಸ್ಪ್ಲೋರ್ ತಗಡೆ ಮುನ್ನಾರ್. ಅಣ್ಣ ಏನು ಹೇಳ್ದಂಗೆ ಕೇಳ್ರಿ ನಮ್ಮ ಟ್ರಿಪ್ ಅಣ್ಣ. ಬಾಯ್ ಬಾಯ್ ಬಾಯ್.